ಏನ್ ಮಾಡ್ಬೇಕು ಸರ್? ಸರ್ ಏನಾಗಬೇಕಿತ್ತು ಹೇಳಿ ಸರ್, ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಅದು ನೀವಿಬ್ರು ಮತ್ತೆ ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಬರಬೇಕು. ಕ್ಷಮಿಸಿ ಸರ್, ನನ್ನ ಮಗ ಸೊಸೆನ ಕೆಲ್ಸಕ್ಕೆ ಕಳ್ಸಕ್ ಸಾಧ್ಯ ಇಲ್ಲ. ನಾನ್ ಕಳ್ಸೋದು ಇಲ್ಲ. ನನ್ ಮಗ ಸೊಸೆ ಜೀವಕ್ಕೆ ಅಪಾಯ ಬಂದಿರೋದು ನಿಮ್ ಮಗನಿಂದ. ಆ ಸಾಯೋ ಜಾಗಕ್ಕೆ ನನ್ ಮಗ ಸೊಸೆನ್ ಮತ್ತೆ ಕಳಿಸ್ಬೇಕಾ? ನೀವು ಶ್ರೀಮಂತರೇ ಇರ್ಬೋದು, ಹಾಗಂತ ಜೀವನ ಪಣಕ್ಕಿಟ್ಟು ದುಡಿಯೋ ಅವಶ್ಯಕತೆ ನಮಗಿಲ್ಲ. ಜೀವ ಅಂತ ಒಂದಿದ್ರೆ ಎಲ್ ಬೇಕಾದ್ರೂ ದುಡ್ಕೊಂಡು ತಿನ್ಬೋದು. ನೋಡಿ, ನಿಮ್ ಕಂಪ್ನಿ ಸಹವಾಸ ನಮಗ್ ಬೇಕಾಗಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಸರ್ಸು ಏನ್ ಮಾತಾಡ್ತಿದ್ಯಾ? ಮನೆಗೆ ಬಂದಿರೋರ ಹತ್ರ ಹೇಗೆ ನಡ್ಕೊಳ್ಳೋದು? ಸರ್ ದಯವಿಟ್ಟು ಕ್ಷಮಿಸಿ ಸರ್, ನಮ್ಮಮ್ಮ ಕೋಪದಲ್ಲೇನೋ ಮಾತಾಡ್ಬಿಟ್ಟು. ಖಂಡಿತ ಇಲ್ಲ, ಅವ್ರ ಕೋಪ ಅದು. ಸಾಕ್, ಸುಮ್ನೆ ಇರೋ. ನೀನೇನ್ ಅವ್ರ ಹತ್ರ ಕ್ಷಮೆ ಕೇಳ್ತಿದ್ಯಾ? ತಪ್ಪು ಮಾಡಿ ಕ್ಷಮೆ ಕೇಳಕ್ ಬಂದಿರೋದು ಅವರು, ನೀನಲ್ಲ. ಸರ್ಸು ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ ಧ್ರುವ, ನಿಮ್ಮ ತಾಯಿ ಏನೇ ಮಾತಾಡಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನನಗೆ ನನ್ನ ಮಗ ಹೆಚ್ಚಾದ್ರೆ ಅವರಿಗೆ ಅವ್ರ ಮಗ ಸೊಸೆನೂ ಹೆಚ್ಚೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರಿಷ್ಟೆಲ್ಲ ಹೇಳಬೇಕಾದ್ರೂ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಕಾರಣ ಅನ್ನೋದಕ್ಕಿಂತ ಅದು ನನ್ನ ಸ್ವಾರ್ಥ ಕೂಡ. ನಾನಿಲ್ಲಿಗೆ ಬಂದಿರೋದು ನಿಮ್ಮನ್ನ ಮತ್ತೆ ನನ್ನ ಕಂಪ್ನಿಗೆ ವಾಪಸ್ ಕರೆಯೋದಕ್ಕೆ ಮಾತ್ರ ಅಲ್ಲ. ನಾನಿಲ್ಲಿಗೆ ಬಂದಿರೋದು ನನ್ನ ಮಗನಿಗೋಸ್ಕರ. ಸರ್ ಏನ್ ಹೇಳ್ತಿದ್ದೀರಾ? ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ನೀವಿಬ್ರು ಮತ್ತೆ ಈಗ ನಮ್ಮ ಕಂಪ್ನಿ ಕೆಲ್ಸಕ್ಕೆ ಬರಬೇಕಾಗಿರೋದು ನನಗೋಸ್ಕರ ಅಲ್ಲ, ಪುಷ್ಪಕ್ಕಿಗೋಸ್ಕರ. ಪುಷ್ಪಕ್ ಸರ್ಗೋಸ್ಕರನಾ ಸರ್? ಹೌದು. ಇಲ್ಲಿ ಯಾರು ಯಾರಿಗೋಸ್ಕರನೂ ಬರಲ್ಲ ಸರ್. ತಾವು ದಯವಿಟ್ಟು ಇಲ್ಲಿಂದ ಹೊರಡ್ಬೋದು. ಸರ್ಸು. ಧ್ರುವ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡಿಮ್ಮ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಮತ್ತೆ ಧ್ರುವ ಮತ್ತೆ ಮೈನಾನ ಕೆಲಸಕ್ಕೆ ಕಳಿಸ್ಕೊಡಿ. ನಿಮ್ಮ ಆತಂಕ ಪುಷ್ಪಕ್ಕಿಂದ ಮತ್ತೆ ಇವರಿಬ್ರಿಗೂ ಏನಾದರೂ ತೊಂದರೆ ಆಗುತ್ತೆ ಅಂತ ತಾನೇ? ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಪುಷ್ಪಕ್ಕೀಗ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಈಗ ಅವನಿಗೆ ಎಲ್ಲಾನು ಅರ್ಥ ಆಗಿದೆಯಮ್ಮ. ಆದರೂ ಅವನು ಇದರಿಂದ ಆಚೆ ಬರೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ